ಸರ್ ಭರ್ಜರಿ ಬಾಳೆ ಎಲೆ ಊಟ ಸರ್, ಮದುವೆ ಮನೆ ಶೈಲಿ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಹೋಳಿಗೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ, ಮತ್ತೆ ಪೂರಿ ಊಟ ಇರುತ್ತೆ. ಏನೇನು ಕೊಡ್ತೀವಿ ನಾವು ಅಂತ ಕೇಳೋದಾದ್ರೆ ಹಪ್ಪಳ ಕೊಡ್ತೀವಿ, ಉಪ್ಪಿನಕಾಯಿ ಕೊಡ್ತೀವಿ, ಬೋಂಡ ಕೊಡ್ತೀವಿ, ಮತ್ತೆ ಒಂದು ಕೋಸಂಬರಿ ಇರುತ್ತೆ, ಒಂದ್ 2 ಥರದ ಪಲ್ಯಗಳಿರ್ತವೆ, ಒಂದು ಕುರ್ಮಾ ಇರುತ್ತೆ, ಅನ್ನ ಸಾಂಬಾರು, ತಿಳಿ ಸಾರು, ಇಲ್ಲ ರಸಂ ಇರುತ್ತೆ, ಮಜ್ಜಿಗೆ ಇರುತ್ತೆ, ಪಾಯಸ ಇರುತ್ತೆ. ಒಟ್ಟಿನಲ್ಲಿ ಹೊಟ್ಟೆ ತುಂಬಾ ಊಟ ಸರ್, ಕೇಳಿ ಕೇಳಿ ಬಡಿಸ್ತೀವಿ. ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ಆ ರುಚಿಗೆ ರುಚಿ ಬರ್ತಾ ಇದೆ. ಜನಗಳಲ್ಲೂ ಮನಸ್ಸಾಗಿದೆ. ಇದು 3ನೇ ಐಟಮ್ ಊಟ ಮಾಡ್ತಾ ಇದ್ದೀವಿ. ಟೌನಲ್ಲಿ ಎಲ್ಲ ಟಿಪ್ಟೂರಲ್ಲಿ ನಾವು ಒಂದು 2-3 ಕಡೆ ಊಟ ಮಾಡಿದ್ದೀವಿ. ಈ ಟೇಸ್ಟು ಸ್ವಲ್ಪ ಕ್ಲೀನೆಸ್ಸು ಚೆನ್ನಾಗಿದೆ. ಇಲ್ಲಿ ಕೊಡೋವಂಥ ಊಟ ಟಿಪ್ಟೂರು ತಾಲೂಕಲ್ಲೂ ಕೊಡೋದಿಲ್ಲ, ತುಮಕೂರು ಡಿಸ್ಟ್ರಿಕ್ಟಲ್ಲೇ ಕೊಡೋದಿಲ್ಲ. ಅಷ್ಟು ಚೆನ್ನಾಗಿದೆ ಊಟ. ಇಷ್ಟು ಪಲ್ಯ, ಇಷ್ಟೊಂದು ಟೇಸ್ಟು ಭಾಳ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ನೋಡಿ, ಒಬ್ಬಟ್ಟಿದೆ, ಚಪಾತಿ ಇದೆ, ಪೂರಿ ಇದೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ರುಚಿಯಾಗಿ ಕೊಡ್ತಾರೆ, ಶುಚಿಯಾಗಿ ಕೊಡ್ತಾರೆ. ಅಷ್ಟು ಕ್ಲೀನ್ನೆಸ್. ಸರ್ ನಮಸ್ತೆ ಸರ್, ನನ್ನ ಹೆಸರು ರಮೇಶ್ ಅಂತ ಸರ್. ಭರ್ಜರಿ ಬಾಳೆ ಎಲೆ ಊಟ ಸರ್, ಇದು ರೀಸೆಂಟಾಗಿ ಈಗ 1.5 ತಿಂಗಳಾಯಿತು ಸರ್. ಮದುವೆ ಮನೆ ಶೈಲಿ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಳಿಗೆ ಊಟ ಇರುತ್ತೆ, ಪ್ರತಿನಿತ್ಯ ಹೋಳಿಗೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ, ಮತ್ತೆ ಪೂರಿ ಊಟ ಇರುತ್ತೆ, ಮತ್ತೆ ಅನ್ಲಿಮಿಟೆಡ್ ಇರುತ್ತೆ, ರೈಸು ಸಾಂಬಾರು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಹೊಟ್ಟೆ ತುಂಬ ಊಟ ವಿಭಿನ್ನವಾಗಿರುತ್ತೆ ಸರ್ ಒಟ್ಟಿನಲ್ಲಿ. ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ದಿನದ ಕನಸಿತ್ತು. ಒಂದು ತಿಪ್ಟೂರಿನಲ್ಲಿ ಒಂದು ಹೋಟ್ಲು ಮಾಡಿ ಅನ್ಲಿಮಿಟೆಡ್ ರೈಸು ಸಾಂಬಾರು ಕೊಟ್ಟು ಒಂದು ವಿಭಿನ್ನವಾಗಿ ಮದುವೆ ಮನೆ ಶೈಲಿ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಭಾಳ ಅನಿಸಿಕೆ ಇತ್ತು ನಮ್ಮ ಫ್ಯಾಮಿಲಿಲಿ. ಅದೇ ಥರ ಮಾಡಿದ್ರು ಸರ್. ಹಂಗೆ ರೆಸ್ಪಾನ್ಸ್ ಅಷ್ಟೇ ಭಾಳ ಚೆನ್ನಾಗಿದೆ. ತಿಂದು ಹೋದವ್ರು ಸಹ ಎಲ್ಲೂ ಒಂದು ಸಾಸಿವೆಗಳಷ್ಟು ಸಹ ನಮಗೆಲ್ಲೂ ಇನ್ನೂ ಕಂಪ್ಲೇಂಟ್ ಮಾಡಿದವರೆಲ್ಲ ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರೆ. ಆಮೇಲೆ ಕ್ಲೀನಿಂಗ್ಸ್ ಅಷ್ಟೇ ಇರುತ್ತೆ, ಮತ್ತು ಶುಚಿ ಮತ್ತು ರುಚಿಗೆ ಆದ್ಯತೆ ಕೊಟ್ಟಿದ್ದೀವಿ. ಬೆಳಗ್ಗೆ ಟಿಫನ್ ಸಿಗುತ್ತೆ, 7 ಗಂಟೆಯಿಂದ ಟಿಫನ್ ಸಿಗುತ್ತೆ. ಗುಂಡಿ ಇಡ್ಲಿ, ಸಾಂಬಾರು, ಉದ್ದಿನವಡೆ, ತಟ್ಟೆ ಇಡ್ಲಿ ಸಿಗುತ್ತೆ, ಮತ್ತು ಪೂರಿ ಸಿಗುತ್ತೆ. ಮತ್ತು ದಿನಕ್ಕೊಂಥರ ರೈಸ್ ಐಟಮ್ಸ್ ಇರುತ್ತೆ, ರೈಸ್ ಬಾತ್ ಇರುತ್ತೆ, ವೆಜ್ ಪಲಾವ್ ಇರುತ್ತೆ, ಚಿತ್ರಾನ್ನ ಇರುತ್ತೆ. ಇಲ್ಲಿ ನಮ್ದು 7 ಗಂಟೆ ಸ್ಟಾರ್ಟ್ ಆಗೋದ್ರಿಂದ ಒಂದು 12ವರೆಗೂ ಜನ ಬರ್ತಾರೆ, ಟಿಫನ್ ತೊಗೊತಿರ್ತಾರೆ. 1 ಗಂಟೆ ಮೇಲೆ ಊಟ ಸ್ಟಾರ್ಟ್ ಆಗುತ್ತೆ. ಊಟ 4-5 ಗಂಟೆ ತನಕ ಊಟ ಇರುತ್ತೆ. ಮತ್ತು ಸಂಜೆ ಹೊತ್ತು ಚಾಟ್ಸ್ ಇದೆ ನಮ್ಮದು. ಅದರಲ್ಲೂ ಭಾಳ ವೆರೈಟೀಸ್ ಇದೆ, ಒಂದು 40 ವೆರೈಟೀಸ್ ಇದೆ. ಒಳ್ಳೆಯದು, ಭಾಳ ಒಳ್ಳೆಯದು. ನಾನು ತೆಗೆದಿತ್ತು.
ಅಲ್ಲ ಹಾಂ ಸರ್, ಇವತ್ತು ಕೋಸುಬರಿ ಮಾಡಿದ್ವಿ ಸರ್. ಉಪ್ಪಿನಕಾಯಿ, ಯಥಾ ಪ್ರಕಾರ ಉಪ್ಪಿನಕಾಯಿ, ತೊಂಡೆಕಾಯಿ ಪಲ್ಯ ಇದೆ ಇವತ್ತು, ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಮಿಕ್ಸೆಡ್ ಪಲ್ಯ ಇದೆ, ಹೋಳಿಗೆ ಇದೆ ಸರ್. ಇದು ವೆಜ್ ಪಲಾವ್ ಇದೆ. ವೆಜ್ ಪಲಾವ್ ಮಾಮೂಲಿ ತುಪ್ಪ ಕೊಡ್ತೀವಿ. ಓಕೆ ಸರ್ ವೆಜ್ ಪಲಾವ್ ಇದೆ. ಸೋಯಾಬೀನ್ ಕುರ್ಮಾ ಇದೆ. ಸೋಯಾಬೀನ್ ಕುರ್ಮಾ ಇದೆ, ಓಕೆ ನೋಡ್ಬೋದು. ಇವತ್ತಿನ ಸ್ಪೆಷಲ್ಲು ಸಬ್ಬಕ್ಕಿ ಪಾಯಸ, ಮತ್ತು ಮಜ್ಜಿಗೆ ಸಿಗುತ್ತೆ, ಮತ್ತು ಚಪಾತಿ ಇರುತ್ತೆ ಸರ್. ಪೂರಿ ರೆಡಿ ಆಗ್ತಾ ಇದೆ, ಮತ್ತು ಅನ್ನ ರೈಸ್ ಇದೆ, ಸಾಗು ಇದೆ, ಪೂರಿಗೆ ಸಾಗು ಇದೆ, ಮತ್ತು ರಸಮ್ಮು, ಹಪ್ಪಳ ಇದೆ ಸರ್, ಬೋಂಡ ಸಿಗುತ್ತೆ. ದಿನಕ್ಕೂ ಇವು ಚೇಂಜ್ ಆಗ್ತಾ ಇರುತ್ತೆ. ಕಾಸ್ಟ್ ಬಂದು 80 ರೂಪಾಯಿ ಇರುತ್ತೆ. ನಾವು ಒಂದು ಹೋಳಿಗೆ ಊಟಕ್ಕೆ 2 ಹೋಳಿಗೆ ಹಾಕ್ತೀವಿ, ಇಲ್ಲ ಒಂದು ಪೂರಿ ಊಟಕ್ಕೆ 2 ಪೂರಿ ಹಾಕ್ತೀವಿ, ಒಂದು ಚಪಾತಿ ಊಟಕ್ಕೆ ಇಲ್ಲ 2 ಚಪಾತಿ ಹಾಕ್ತೀವಿ. ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಅದು ತೊಗೊಂಡಾಗ ಅದು ಬೇರೆ ಕಾಸ್ಟ್ ಆಗುತ್ತೆ, 20 ರೂಪಾಯಿ ಆಗುತ್ತೆ. ನನ್ನ ಹೆಸರು ಶಿವಕುಮಾರ್ ಸರ್. ನಾನು ಹೆಚ್ಚು ಕಮ್ಮಿ ಒಂದು 1.5-2 ತಿಂಗಳಿಂದ ಬರ್ತಾ ಇದ್ದೀನಿ. ಊಟ ಎಲ್ಲ ಭಾಳ ಚೆನ್ನಾಗಿದೆ, ಮನೆ ಊಟಕ್ಕಿಂತ ತುಂಬ ಚೆನ್ನಾಗಿದೆ. ಇಲ್ಲಿ ಕೊಡುವಂಥ ಊಟ ಟಿಪ್ಟೂರು ತಾಲೂಕಲ್ಲೂ ಕೊಡೋದಿಲ್ಲ, ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲೇ ಕೊಡೋದಿಲ್ಲ. ಅಷ್ಟು ಚೆನ್ನಾಗಿದೆ ಊಟ. ಇಷ್ಟು ಪಲ್ಯ, ಇಷ್ಟೊಂದು ಟೇಸ್ಟ್ ಭಾಳ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ನೋಡಿ, ಒಬ್ಬಟ್ಟಿದೆ, ಚಪಾತಿ ಇದೆ, ಪೂರಿ ಇದೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ರುಚಿಯಾಗಿ ಕೊಡ್ತಾರೆ, ಶುಚಿಯಾಗಿ ಕೊಡ್ತಾರೆ. ಅಷ್ಟು ಕ್ಲೀನ್ನೆಸ್. ಮನೆಯಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಕ್ಲೀನ್ನೆಸ್ಗೆ, ಇಲ್ಲಿ ಭಾಳ ಕ್ಲೀನ್ನೆಸ್. ಅವ್ರ ಫ್ಯಾಮಿಲಿಗಳನ್ನು ಇಲ್ಲೇ ಊಟ ಮಾಡೋದು. ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ಆ ರುಚಿ ಬರ್ತಾ ಇದೆ. ಜನಗಳಲ್ಲೂ ಮನಸ್ಸಾಗಿದೆ, ಬಂದವರೇ ಬರ್ತಾ ಇದ್ದಾರೆ. ಅದು ನಮ್ಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಹೊಸಬ್ರು ಬರೋದಕ್ಕಿಂತ ಬಂದಾಗ ಅಲ್ಲಿ ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಇಡೀ ಎಲ್ಲ ನಮ್ಮ ಫ್ಯಾಮಿಲಿನೇ ಮಾಡ್ತಾ ಇರೋದು. ಬಟ್ರನ್ನ ಇಟ್ಕೊಂಡಿದ್ದೀವಿ, ಆ ಬಟ್ರ್ ಮಾಡ್ತಾಯಿದ್ದಾರೆ. ಮತ್ತು ಕ್ಲೀನಿಂಗ್ಸು, ಮತ್ತು ಈ ಏನಿದೆ ಹೋಳಿಗೆ ಏನಿದೆಯಲ್ಲ, ಇದೆಲ್ಲ ದೇಸಿ ಸ್ಟೈಲು ಸರ್. ಎಲ್ಲ ಒಲೆಯಲ್ಲಿ ಮಾಡೋದು ನಾವು. ಕೇವಲ ಟಿಫನ್ಗಳಿಗೆ, ಇಡ್ಲಿ ಸಾಂಬಾರುಗಳಿಗೆ ಮಾತ್ರ ಸ್ವಲ್ಪ ಗ್ಯಾಸ್ ಸ್ಟವ್ ಉಪಯೋಗಿಸ್ತೀವಿ, ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸಾಮಗ್ರಿ ನಾವು ಒಲೆಗಳಲ್ಲಿ. ನಾವು ಕಡೂರಿಂದ ಬರ್ತೀವಿ. ಒಂದ್ಸಲ ಇವ್ರು ಹೋಟ್ಲ್ ಓಪನ್ ಮಾಡ್ಬೇಕಾದ್ರೆ ಕೇಸರಿ ಬಾತು ಮತ್ತು ಇದು ಉಪ್ಪಿಟ್ಟು ಕೊಟ್ಟಿದ್ರು. ಅವತ್ತು ಎಲ್ಲರಿಗೂ ಫ್ರೀ ಹಂಚಿದ್ರು. ಅವತ್ತು ಅವ್ರ ತಿಂಡಿ ಎಲ್ಲ ಟೇಸ್ಟ್ ಹೇಗಿದೆ ಅಂತ ಎಲ್ಲ ನೋಡಿದ್ರು. ಆಮೇಲೆ ಮತ್ತೊಂದ್ಸಲ ಬಂದು ತಿಂಡಿ ಮಾಡಿದ್ರು. ಇದು 3ನೇ ಐಟಮ್ ಊಟ ಮಾಡ್ತಾ ಇದ್ವಿ. ಟೌನಲ್ಲಿ ಎಲ್ಲ ಟಿಪ್ಟೂರಲ್ಲಿ ನಾವು ಒಂದು 2-3 ಕಡೆ ಊಟ ಮಾಡಿದ್ದೀವಿ. ಈ ಟೇಸ್ಟು ಸ್ವಲ್ಪ ಕ್ಲೀನೆಸ್ಸು ಚೆನ್ನಾಗಿದೆ. ಹಾಂ ಸರ್, ಇದು ರೈಲ್ವೆ ಸ್ಟೇಷನ್ ಇಳಿದ್ರೆ ಕಾರ್ನೇಷನ್ ರಸ್ತೆ ಸರ್. ಇದು ರೈಲ್ವೆ ಸ್ಟೇಷನ್ ಇಳಿದು ಕೇವಲ ಒಂದು 100 ಮೀಟ್ರ್ ಒಳಗೆ ಮುಂದೆ ಬಂದರೆ ಒಂದು 100 ಮೀಟ್ರ್ ಒಳಗೆ ನಮ್ಮ ಹೋಟ್ಲ್ ಸಿಗುತ್ತೆ ಸರ್. ನಮ್ಮ ಫೋನ್ ನಂಬರ್ ಬಂದು 7022093316 ಅಂತ. ಮತ್ತು ಕ್ಯಾಟ್ರಿಂಗ್ ವ್ಯವಸ್ಥೆಯೂ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.